ಗಾಯ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ. ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಲ್ಯಾಂಗ್ವೇಜ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳಕತ್ತೀನಿ. ಸೊ ಮಿಡಲ್ ಸ್ವಲ್ಪ ಚೇಂಜ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ರಿ, ಬಿಕಾಸ್ ಫಸ್ಟ್ ಟೈಮ್ ನಾನು ಮಾತಾಡಕತ್ತೀನಲ್ವ, ಏನಾದರೂ ಸ್ವಲ್ಪ ಚೇಂಜಸ್ ಆಗ್ಬೋದು. ವ್ಲಾಗ್ಸಲ್ಲಿ ನನಗೆ ಫಸ್ಟ್ ಟೈಮ್ ಈ ಥರ ಮಾತಾಡ್ತಾ ಇರೋದು. ಸೊ ನಮ್ಮ ಮನೆಗೆ ಇವಾಗ ಹಾಲಿಡೇ ಇರೋದ್ರಿಂದ ನನ್ನ ನಾದಿನಿ ಮಕ್ಕಳು, ನಮ್ಮ ಭಾವ, ಅಕ್ಕ ಎಲ್ಲರೂ ಕೂಡ ಬಂದಿದ್ದರು. ಸೊ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಸೊ ನಮ್ಮ ಭಾವ ಅವ್ರ ಮಗ ಇವನು ಶ್ಲೋಕ್ ಅಂತ ಹೇಳಿ, ದೊಡ್ಡವನು ವಿರಾಟ್ ಅಂತ ಹೇಳಿ. ಸೊ ಇವಳು ಪ್ರಿಯಾ. ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ಹಳೆ ಬ್ಲಾಗ್ಗಳಲ್ಲೆಲ್ಲ ಪ್ರಿಯಾ ಯಾವಾಗಲೂ ಬರ್ತಾ ಇರ್ತಾಳೆ ಹಾಲಿಡೇಸಲ್ಲಿ. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರ. ಇವನು ವಿರಾಟ್ ಅಂತ ಹೇಳಿ. ಸೊ ಎಲ್ಲರೂ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಸೊ ಅವ್ರು ಬಂದು ಆಲ್ರೆಡಿ 4 to 5 days ಆಗಿತ್ತು. ಬಟ್ ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೇ ಟೈಮ್ ಸಿಕ್ಕಿರಲಿಲ್ಲ. ನಾನಿವಾಗ ಟೈಮ್ ಸಿಗ್ದೇ ಪಾಪ ಅವ್ರನ್ನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅವರು ನಾ ಇಲ್ದೇ ಅವ್ರನ್ನೂ ಕೂಡ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ, ಎಲ್ಲರೂ ಇದ್ರೇ ಚೆನ್ನಾಗಿರ್ತೈತಿ ಅಂತ ಹೇಳಿ ಅವರು ಕೂಡ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಅವರು ಬರೋದು ಸಂಜೆನೇ. ಸೊ ಇವರು ಬಂದಿದ್ರು ಅಲ್ವಾ, ಸೊ ಎಲ್ಲರೂ ಸೇರಿ ಹೊರಗಡೆ ಶಾಪಿಂಗ್ ಮಾಡಿಕೊಂಡು ಹೊರಗಡೆನೇ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆನೇ ಊಟ ಮಾಡ್ಕೊಂಡು ಬಂದ್ವಿ. ಸೊ ಅವರು ಬೆಳಗ್ಗೆ ಎದ್ದು ನಮ್ಮ ಅಕ್ಕ ಭಾವ ಎಲ್ಲ ಹೊರಟರು. ಪ್ರಿಯಾಗೆ ಹಾಲಿಡೇ ಇರೋದ್ರಿಂದ ಪ್ರಿಯಾ, ವಿರಾಟ್ ಮತ್ತು ನನ್ನ ನಾದಿನಿ 3 ಜನ ಇದ್ದರು. ಸೊ ನಾನು ಆಫೀಸಿಂದ ಬಂದಮೇಲೆ ನನಗೆ ಎಷ್ಟು ಆಗ್ತೈತಿ ಅಷ್ಟು ಅವರಿಗೆ ಒಂದು ಸ್ಪೆಷಲ್ ರೆಸಿಪಿನ ಮಾಡಿಕೊಟ್ಟಿನಿ. ಆ್ಯಕ್ಚುಲಿ ನಾನು ಬರೋದೇ 7:30 ಆಗಿಬಿಡ್ತಿತ್ತು. ಸೊ ಅವರಿಗೆ ನಾನೇನೂ ಅಷ್ಟು ಪ್ರಾಪರಾಗಿ ಅಡುಗೆ ಮಾಡಿ ಕೊಡೋದಕ್ಕೆ ಆಗಿರಲಿಲ್ಲ. ಬಟ್ ಆದ್ರೂ ನಾನು ಬಂದಮೇಲೆ ಸ್ಪೆಷಲ್ ರೆಸಿಪಿನೇ ಮಾಡಿಕೊಟ್ಟಿನಿ. ಒಂದಿನ ಪನ್ನೀರ್ ಪರೋಟ ಆಗಿರ್ಬೋದು, ಪನ್ನೀರ್ ಪರೋಟ ಅಲ್ಲ, ಪನ್ನೀರ್ ರೋಲ್ ಆಗಿರ್ಬೋದು, ಮತ್ತು ಚೀಸ್ ಮ್ಯಾಗಿ ಅಂದರೆ ಅವ್ರಿಗೆ ನಾನು ಮಾಡೋದು ತುಂಬ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ಚೀಸ್ ಮ್ಯಾಗಿನ ಮಾಡಿಕೊಟ್ಟೆ. ಪನ್ನೀರ್ ರೋಲ್ನ ಮಾಡಿದ್ದೆ, ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ, ಮತ್ತು ಆಲೂ ಪರೋಟ ಮಾಡಿದ್ದೆ. ಸೊ 4 ಮತ್ತು 5 ದಿನ ಇದ್ದರು ಅವರು. ಸೊ 5 ದಿನವೂ ನಾನು ಒಂದೊಂದು ಡೇ ಸ್ಪೆಷಲಾಗಿಯೇ ಮಾಡಿಕೊಟ್ಟಿನಿ ಅವರಿಗೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟಿನಿ. ಸೊ ಅವತ್ತು ಅಡುಗೆ ಮಾಡುವಾಗ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿಕೊಂಡೆ. ನಮ್ಮ ನಾದಿನಿ ಅವರು ಚಪಾತಿ ಮಾಡ್ತಾಯಿದ್ರು, ನಾನು ಈ ಕಡೆ ಸೈಡ್ ಬೈ ಸೈಡ್ ಮ್ಯಾಗಿನ ಮಾಡಿ ಕೊಡ್ತಾಯಿದ್ದೆ. ಹೀಗೆ ನಾನು ಮಸಾಲೆ ದೋಸೆನ ಮಾಡಿದ್ದೆ. ಮಸಾಲೆ ದೋಸೆಗೆ ಮಾಡಿರೋಂಥ ಆಲೂಗಡ್ಡೆ ಪಲ್ಯ ಇತ್ತು. ಸೊ ಹಾಗಾಗಿ ಅದ್ರ ಜೊತೆಗೇ ಒಂದೊಂದು ಚಪಾತಿನ ಮಾಡ್ಕೊಳ್ಳೋಣ, ಜೊತೆಗೆ ಸ್ವಲ್ಪ ಚೀಸ್ ಮ್ಯಾಗಿನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತು ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ. ಸೊ ಇವತ್ತು ಪನ್ನೀರ್ ರೋಲ್ನ ಮಾಡ್ಕೊಂಡಿದ್ದೆ. ಪನ್ನೀರ್ ರೋಲ್ ಯೂಶ್ವಲಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಲಾಸ್ಟ್ ವ್ಲಾಗಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೆ. ಸೊ ಅದನ್ನೇ ಅವ್ರು ಬಂದಾಗಲೂ ಕೂಡ ಮಾಡಿಕೊಟ್ಟಿದ್ದೆ. ಕಾರ್ನ್ ಹಾಕಿ ಮತ್ತು ಹಸಿರು ಬಟಾಣಿ ಪೀಸ್ ಎಲ್ಲ ಏನೇನು ತರಕಾರಿ ಇತ್ತಲ್ಲ ಎಲ್ಲನೂ ಹಾಕಿ ಮಾಡಿಕೊಟ್ಟಿನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗುಡ್ ಫ್ರೈಡೇ ಇರೋದ್ರಿಂದ ಮನೆಯಲ್ಲೇ ಇದ್ದೀನಿ. ಹಾಲಿಡೇ ಇದೆ ಇವತ್ತು. ಹಾಲಿಡೇಸ್ ಅಲ್ವಾ, ಇವಾಗ ಸ್ಕೂಲೆಲ್ಲ ಹಾಲಿಡೇಸು. ಸೊ ಹಂಗಾಗಿ ಇವತ್ತು ಹಾಲಿಡೇ ಇರೋದ್ರಿಂದ 3 days ನನಗೂ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅದನ್ನ ಎಲ್ಲಾದರೂ ಹೊರಗಡೆ ಶಾಪಿಂಗಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಬಟ್ ಮತ್ತೆ ಟೈಮ್ ಇಲ್ಲ, ಅವರು ನಾಳೆ ಮತ್ತೆ ಹೊರಡ್ತಾರೆ. ಸೊ ಹಂಗಾಗಿ ಇವತ್ತು ಕರ್ಕೊಂಡೋಗಿ ಶಾಪ್ ಮಾಡಿಕೊಂಡು ಮಮ್ಮಿನ ಕೂಡ ಹಾಗೆ ಊಟಕ್ಕೆ ಅಲ್ಲೇ ಬಂದುಬಿಡಿ, ಮಾವಿನ ಹಣ್ಣಿನ ಶ್ರೀಕರ್ಣಿ ಚಪಾತಿ ಏನಾದರೂ ಮಾಡ್ತೀನಿ ಅಂತ ಹೇಳಿದರು. ಸೊ ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ಹೋಗ್ತೀವಿ. ಸೊ ಇದೊಂದು ನೇಲ್ ಪೇಂಟ್ನ ಹಚ್ಕೊಂಡಿದ್ದೆ, ನಿನ್ನೆ ಆಲ್ರೆಡಿ ಹೋಗಿದೆ, ಬಟ್ ಕಲರ್ ತುಂಬ ಚೆನ್ನಾಗಿ ಅನಿಸ್ತು. ಸೊ ಬನ್ನಿ ಇವಾಗ ಫಟಾಫಟ್ ಅಂತ ಹೇಳಿ ಹೋಗೋಣ. ಅಲ್ಲಿ ಏನೇನೆಲ್ಲ ಶಾಪ್ ಮಾಡ್ತೀವಿ ಅಂತ ಹೇಳಿ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತೊಂದು ಬ್ಲಾಗ್ನ ಎಡಿಟ್ ಮಾಡಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ತುಂಬ ದಿನ ಆಯಿತು. ಇವಾಗ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಫೈನಲಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಟಿಫಿನಿಗೋಸ್ಕರ ಆಲೂ ಪರೋಟನ ಮಾಡಿದ್ದೆ. ಸೊ ನಾನು ಮಾಡೋಂಥ ಆಲೂ ಪರೋಟ ಅವರಿಗೆಲ್ಲ ಭಾಳ ಇಷ್ಟ ಆಗ್ತೈತಿ. ಸೊ ಹಂಗಾಗಿ ಆಲೂ ಪರೋಟನ ಮಾಡ್ಕೊಂಡಿದ್ದೆ. ಸೊ ಆಲೂ ಪರೋಟ ತಿಂದು ಇವಾಗ ಹೊರಡ್ತಾ ಇದ್ವಿ. ಟೈಮ್ 12 ಗಂಟೆ ಆಗಿಬಿಟ್ಟೈತೆ ಆಲ್ರೆಡಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಐತಿ. ನೋಡೋಣ ಅಲ್ಲಿ ಎಷ್ಟು ಶಾಪ್ ಮಾಡೋಕ್ಕಾಗ್ತೈತೋ ಅಷ್ಟು ಶಾಪ್ ಮಾಡ್ತೀವಿ, ಬಿಕಾಸ್ ಬಿಸಿಲಾಗ ಅಡ್ಡಾಡೋದು ಭಾಳ ಕಷ್ಟ ಆಗ್ತೈತಿ. ಸೊ ಹಂಗಾಗಿ ಒಳಗೆ ಯೂಸ್ಟಾ ಅಂತ ಹೇಳಿ ಹೊಸದೊಂದು ಮಾಲ್ ಥರ ಓಪನ್ ಆಗೈತಿ. ಸೊ ಅಲ್ಲಿ ನಾವು ಶಾಪ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ.
ಸೊ ಅಲ್ಲಿ ಹುಡುಗರಿಗೆಲ್ಲ ಚೆನ್ನಾಗಿರ್ತೈತಿ ಕ್ಲಾತ್. ಸೊ ಹಂಗಾಗಿ ನಾನು ಟಿ ಶರ್ಟ್ ಎಲ್ಲ ಮುಂಚೆನೇ ತೊಗೊಂಡಿದ್ದೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಹಂಗಾಗಿ ಅಲ್ಲೇ ಹೋಗಿದ್ವಿ. ಈ ಹುಡುಗರಿಗೆಲ್ಲ ತೊಗೊಳ್ಳೋಣ ಡ್ರೆಸ್ ಅಂತ ಹೇಳಿ. ಅವರು ಕೂಡ ವರ್ಷಕ್ಕೆ ಒಂದು ಸತಿ ಬರ್ತಾರಲ್ವ, ಸೊ ಹಂಗಾಗಿ ಅವ್ರಿಗೂ ಡ್ರೆಸ್ ಎಲ್ಲ ಕೊಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಸೊ ವಿರಾಟ್ಗೆ, ಶ್ಲೋಕ್ಗೆ ಮತ್ತು ಪ್ರಿಯಾಗೆ, ಭೂಮಿಕಾಗೆಲ್ಲರಿಗೂ ಡ್ರೆಸ್ ಎಲ್ಲನೂ ತೊಗೊಂಡ್ವಿ. ಭೂಮಿಕಾಗೆ ತೊಗೊಂಡಿಲ್ಲ, ಅವಳದು ನೆಕ್ಸ್ಟ್ ವೀಕ್ ಬರ್ತಡೇ ಐತಿ. ಸೊ ಹಂಗಾಗಿ ಬರ್ತಡೇ ದಿನ ಅಲ್ಲೇ ನಾವು ಹೊಸಪೇಟೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿವಿ. ಅಲ್ಲೇ ಹೋದಾಗ ಅಕ್ಕಿಗೆ ಕೊಡಿಸ್ತೀವಿ. ಸೊ ಹಂಗಾಗಿ ಪ್ರಿಯಾಗಷ್ಟೇ ತೊಗೊಂಡು ಮನೆಗೆ ಬಂದ್ವಿ. ಸೊ ಮಮ್ಮಿ ಮನೆಗೆ ಬಂದು ಇವಾಗ ಊಟನ ಮಾಡ್ಕೊತಾ ಇದ್ವಿ. ಮತ್ತು ಅವರು ಕಂಪಾಸ್ ಇದು ಏನೇನೋ ಬೇಕಂತ ಹೇಳಕತ್ತಿದ್ರು. ಸೊ ಹಂಗಾಗಿ ಒಂದು ಬುಕ್ ಸ್ಟಾಲಿಗೆ ಹೋಗಿ ಅವ್ರಿಗೂ ಏನೇನು ಬೇಕೆಲ್ಲ ಕೊಡಿಸಿ ಇವಾಗ ಜಸ್ಟು ಮನೆಗೆ ಬಂದು ಊಟ ಮಾಡಕತ್ತೀವಿ. ಮಮ್ಮಿ ಆಲ್ರೆಡಿ ಚಪಾತಿ, ಶ್ರೀಕರ್ಣಿ, ಅನ್ನ ಮತ್ತು ನುಗ್ಗೆಕಾಯಿ ಸಾರು ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲರೂ ಕೂಡಿ ಈ ಥರ ರೌಂಡಾಗಿ ಕೂತ್ಕೊಂಡು ಊಟ ಮಾಡಕತ್ತೀವಿ. ಈ ಥರ ರೌಂಡಾಗಿ ಕೂತ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತೈತೆ ಅಂದರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತೈತಿ. ಮತ್ತು ಒಂದು ಎಕ್ಸ್ಟ್ರಾ ತಿನ್ಬೇಕಂತ ಅನಿಸ್ತೈತಿ ಎಲ್ಲರೂ ಸೇರಿ ಕೂತ್ಕೊಂಡು ಊಟ ಮಾಡಿದಾಗ. ಸೊ ನಾವು ಯೂಶ್ವಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ಊಟ ಎಲ್ಲರೂ ಸೇರಿದಾಗ ಇದೇ ಥರ ರೌಂಡಾಗಿ ಕೂತ್ಕೊಂಡೇ ಊಟ ಮಾಡ್ತೀವಿ. ಕೆಳಗಡೆ ಕುಂತು ಊಟ ಮಾಡೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಹೊತ್ತು ಊಟ ಎಲ್ಲನೂ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಎಲ್ಲನೂ ಮಾಡಿ ಇವಾಗ ಈವ್ನಿಂಗ್ ಸ್ವಲ್ಪ ಗೇಮ್ಸ್ ಆಡೋಣ ಅಂತ ಹೇಳಿ ಪ್ರಿಯಾ ಮತ್ತು ವಿರಾಟ್ ಸ್ವಲ್ಪ ಗೇಮ್ಸ್ ಶಟಲ್ ಕಾಕ್ ಆಡಕತ್ತಾರೆ. ಸೊ ಅವರು ಒಂದು ಅರ್ಧ ಗಂಟೆ ಆಡಿದ್ಮೇಲೆ ಹೋಗೋಣ, ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ರಶ್ಮಿ ಅಕ್ಕಗೂ, ಇವರು ನಮ್ಮ ನಾದಿಗೆ ನಾನು ಅಕ್ಕ ಅಂತಲೇ ಕರಿತೀನಿ, ರಶ್ಮಿ ಅಕ್ಕಗೂ ನಾನು ಡ್ರೆಸ್ ಕೊಡಿಸ್ಬೇಕಿತ್ತು. ಸೊ ಹಂಗಾಗಿ ಡ್ರೆಸ್ ಕೊಡಿಸೋಣ ಅಂತ ಹೇಳಿ ಅವ್ರಿಗೂ ಕೂಡ ಶಾಪಿಗೆ ಕರ್ಕೊಂಡೋಗಿ ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿವಿ. ಗೊತ್ತಿಲ್ಲ, ನೋಡಬೇಕು. ಮಳೆ ಬರೋ ಥರ ಅನಿಸಕತ್ತೈತಿ. ಆ್ಯಕ್ಚುಲಿ ಫುಲ್ ಗುಡುಗು ಆ ಥರ ಇತ್ತು. ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಟ್ಟು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಡೇ ನಮ್ದು ಈ ರೀತಿಯಾಗಿತ್ತು. ಏನು ಶಾಪ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಎಲ್ಲ ಹುಡುಗರಿಗೂ ಡ್ರೆಸ್ನ ತೊಗೊಂಡ್ವಿ. ಮತ್ತು ಅವ್ರೇನೋ ಸ್ಟೇಷ್ನರಿ ಐಟಮ್ಸ್ ಬೇಕಂತ ಹೇಳಕತ್ತಿದ್ರಲ್ಲ, ಅದು ಕೂಡ ಎಲ್ಲ ತೊಗೊಂಡ್ವಿ. ಸೊ ಇಷ್ಟೇ ಶಾಪ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಆಲ್ರೆಡಿ ಟೈಮ್ ಲೇಟ್ ಆಗಿಬಿಟ್ಟಿತ್ತು. ಅವರು ಬೆಳಿಗ್ಗೆ ಎದ್ದು ಬೇಗ ಊರಿಗೆ ಹೋಗೋರಿದ್ರು. ಸೊ ಈ ಒಂದು ಲ್ಯಾಂಗ್ವೇಜ್ ನಾನು ಮಾತಾಡಿದ್ರೆ ವ್ಲಾಗ್ ಒಳಗೆ ಚೆನ್ನಾಗಿ ಅನಿಸ್ತೈತೋ ಅಥವಾ ಬೆಂಗಳೂರು ಸೈಡ್ ಭಾಷೆ ಮಾತಾಡಿದ್ರೋ ಚೆನ್ನಾಗಿ ಅನಿಸ್ತೈತೋ, ಸೊ ಕಾಮೆಂಟ್ ಸೆಕ್ಷನ್ ಒಳಗೆ ಪ್ಲೀಸ್ ನನಗೆ ತಿಳಿಸ್ರಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿರಿ. ಈ ಒಂದು ವ್ಲಾಗ್ ಒಳಗೆ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರು ಕೂಡ ಅದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.